ಎಚ್ಚರಿಕೆ ಕೂಡ ಇದೆ. ಅದಕ್ಕೆ IMF ಇದು ನಮ್ಮದು ಶೀಘ್ರದಲ್ಲಿ ಇಟ್ಟದ ಡೆವಲಪ್ಮೆಂಟ್ ಇಲ್ಲಪ್ಪ ಈ ಥರದ್ದು ಕೊಟ್ಟ ಸಲ ಮರಳಿಸೋದು ಸ್ಥಿತಿಯೊಳಗಿಲ್ಲ ಅನ್ನುವಂಥ ಹಂತಕ್ಕೆ ಬಂದಿರ್ತದೆ. ಹೀಗಾಗಿ ಈ ಎಲ್ಲ ದೃಷ್ಟಿಕೋನಗಳಿಂದ ವಿಚಾರ ಮಾಡಿದರೆ ಭಾರತದ ಸ್ಥಿತಿ ಭಾಳ ಗಂಭೀರ ಅದಪ್ಪ ಅಂತೇಳಿ ಯಾರಿಗಾದ್ರೂ ಅನಿಸ್ತದೆ. ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದನ್ನು ಇವತ್ತು ಎಲ್ಲ ತಜ್ಞರು, ಅರ್ಥತಜ್ಞರು ಅದರಲ್ಲೂ ಭಾಳಷ್ಟು ಚರ್ಚೆ ಮಾಡಿ ಇಲ್ಲಿ ತಿಳಿ ಹೇಳಬೇಕಾಗಿದೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ, ಸರ್ಕಾರಕ್ಕೂ ಗೊತ್ತದ ನಾವು ಹೇಳ್ತಿರುವಂಥ ಈ ಒಂದು ವಿವರಣೆಗಳು, ಅರ್ಥವ್ಯವಸ್ಥೆ ವಿವರಣೆಗಳು ಸುಳ್ಳಿದ್ದಾವಪ್ಪ ಅಂತೇಳಿ. ಯಾಕಂದರೆ RBI ಕೊಟ್ಟಿದ್ದು ರಿಪೋರ್ಟ್ ಆಗಿರ್ಬೋದು, ನಮ್ಮ ಸರ್ಕಾರ ಕೊಡುತ್ತಿರುವಂಥ ರಿಪೋರ್ಟ್ ಆಗಿರ್ಬೋದು, ಒಂದು ಕೂಡ ಟ್ಯಾಲಿ ಆಗುವುದಿಲ್ಲ ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ ಆಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಇವ್ರು ಹೇಳುವಂಥದಕ್ಕೆ ವಾಸ್ತವವಾಗಿದ್ದದಕ್ಕೆ ಭಾಳ ದೂರ ಅದಂತ ಇವತ್ತು ಹೇಳಿದ್ರೆ. ಈಗಾಗಲೇ ಮುದ್ರಾ ಯೋಜನೆ ಒಳಗೆ 50 ಕೋಟಿ ಜನಕ್ಕೆ ಮುಟ್ಟಿದ್ರೆ ಯಾರ್ಯಾರಿಗೆ ಮುಟ್ಟಿದಪ್ಪ? 50 ಕೋಟಿ ಎಲ್ಲಿದ್ದಾರೆ ಅವರು? ಯಾರಿಗೆ ಮುಟ್ಟಿದೆ? 50% ಜನಕ್ಕೆ ಉದ್ಯೋಗ ಆಗಿದೆ ಅಂತ ಹೇಳ್ತಾ ಇತ್ತು ಸರ್ಕಾರ. ಇಂಥ ಅನೇಕ ಸರ್ಕಾರಿ ಸ್ಕೀಮ್ಗಳು ಪೂರ್ತಿಯಾಗಿ ನೆಲಕಚ್ಚಿದ್ದಾವೆ. ಮತ್ತು ಇನ್ನೊಂದು ದೊಡ್ಡ ವರದಿ ಪ್ರಕಾರ ಇಲ್ಲಿವರೆಗೆ ಹೆಚ್ಚು ಕಡಿಮೆ 2 ಲಕ್ಷಕ್ಕೂ ಮಿಕ್ಕಿ ಕಂಪ್ನಿಗಳು ಏನು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಂತ ಬಂದಿದ್ದು, ಲೋನ್ ತೊಗೊಂಡು ಶುರು ಮಾಡಿದ್ದು, ಅವೆಲ್ಲ ದಿವಾಳಿ ಎದ್ದ. ಅವುಗಳ ಏನು ಆಸ್ತಿ ಇತ್ತು ಅವುಗಳನ್ನು ಅರ್ಧ ರೇಟಿಗೆ ತೆಗೆದುಕೊಳ್ಳೋಕ್ಕಿಂತ ಅಷ್ಟು ಕಿಮ್ಮತ್ತು ಆಗುವುದಿಲ್ಲ ಅನ್ನೋಂಥ ಮಾತುಗಳು ಬಂದಿದ್ದಾವೆ. 2 ಲಕ್ಷ ಕಂಪ್ನಿಗಳು ಇವತ್ತು ದಿವಾಳಿ ಎದ್ದ ಹೋಗಿ